ಜಿಲ್ಲಾ ಯುವ ಪರಿಷತ್ನ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಜಿಲ್ಲಾ ಯುವ ಪರಿಷತ್ನಿಂದ ನಾಗಮಂಗಲ ತಾಲೂಕು ಯುವ ಪರಿಷತ್ನ ಘಟಕವನ್ನು ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೇವೆ. ಈ ಒಂದು ತಾಲೂಕು ನಾಗಮಂಗಲ ತಾಲೂಕಿನ ಯುವ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿ ಜವರೇಗೌಡ ನಾಗನಹಳ್ಳಿ ದೇವರಪುರ ಹೋಬಳಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಕಾರ್ಯದರ್ಶಿಯಾಗಿ BS ಮಂಜುನಾಥ್ ಗದ್ರಿಕೆರೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ಪಾರ್ವತಿ ಅವರು ನಾಗಮಂಗಲ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಸಹ ಕಾರ್ಯದರ್ಶಿಯಾಗಿ ಶೋಭಾರಾಣಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಕಾಂತರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಕ್ರೀಡಾ ಕಾರ್ಯದರ್ಶಿಯಾಗಿ ರಾಜೇಶ್ವರಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಖಜಾಂಚಿಯಾಗಿ ದಿವಾಕರ್ ಅವರು ಒಣಕೆರೆ ಹೋಬಳಿಯಿಂದ ಆಯ್ಕೆ ಮಾಡಿದ್ದೀವಿ. ಹಾಗೂ ನಿರ್ದೇಶಕರುಗಳಾಗಿ ಕಿರಣ್ ಗುಂಡೇವಸಳ್ಳಿ ಹಾಗೂ ಚೇತನ್ ಕುಮಾರ್ ದೊಡ್ಡಗಡ್ಡಿ, ವಿಜಯ್ ಕುಮಾರ್ ಕಣ್ಣಳ್ಳಿ ಸಲಹಾ ಆಯ್ಕೆ ಮಾಡಿದ್ದೀವಿ. ಮತ್ತು ಸಲಹಾ ಸಮಿತಿ ಸದಸ್ಯರಾಗಿ ಇವರು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಈ ಒಂದು ಯುವ ಪರಿಷತ್ಗೆ ಹಲವಾರು ಸಲಹೆ ಸಹಕಾರಗಳನ್ನು ನೀಡುವುದಕ್ಕೋಸ್ಕರ ಶ್ರೀನಿವಾಸಣ್ಣ ಹಿರಿಯರು ಶ್ರೀನಿವಾಸಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ರವಿ ಅವರು ಪತ್ರಕರ್ತರು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ದೇವರಾಜ್ ಅವರು ದೇವರಾಜಪುರ ಹೋಬಳಿ ಹಾಗೂ ನಲ್ಕುಂದಿ ನಾಗರಾಜ್ ಅವ್ರನ್ನ ಈ 4 ಜನ ನಾವು ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಈ ಒಂದು ಸಲಹಾ ಸಮಿತಿಯವರು ಮಾರ್ಗದರ್ಶನದಲ್ಲಿ ತಾಲೂಕು ಯುವ ಪರಿಷತ್ತು ಘಟಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಈ ಒಂದು ತಾಲೂಕಿನಲ್ಲಿ ಯುವ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಯುವಕರ ಸಂಬಂಧಪಟ್ಟಂಗೆ ನಿರಂತರವಾಗಿ ಕೆಲಸ ಮಾಡೋಕ್ಕೋಸ್ಕರ ಅವ್ರಿಗೆ ನಾವು ಜಿಲ್ಲಾ ಸಮಿತಿಯ ವತಿಯಿಂದ ಹಲವಾರು ಮಾರ್ಗದರ್ಶನಗಳನ್ನ ಸಹಕಾರಗಳನ್ನು ನೀಡ್ತಾ ಈ ಒಂದು ನಾಗಮಂಗಲ ಹೋಬಳಿಯಲ್ಲಿರುವಂಥ ಯುವಕರನ್ನ ಸಂಘಟಿಸುವಂತ ಮತ್ತು ಯುವಕರನ್ನ ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿರುವಂತ ಯುವಕರನ್ನ ಆ ಪಿಡುಗುಗಳಿಂದ ಹೊರತರುವಂತ ಕೆಲಸವನ್ನ ಈ ನಾಗಮಂಗಲ ತಾಲೂಕು ಯುವ ಪರಿಷತ್ನ ಪದಾಧಿಕಾರಿಗಳು ಹಾಗೂ ಎಲ್ಲರೂ ಸಲಹಾ ಸಮಿತಿಯವರು ಸೇರಿ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಜಿಲ್ಲಾ ಯುವ ಪರಿಷತ್ ಪರವಾಗಿ ನಾನು ಈ ಮಾತನ್ನ ನಿಟ್ಟಿನಲ್ಲಿ ಯುವ ಪರಿಷತ್ತಿನ ಒಂದು ಪರಿಕಲ್ಪನೆ ಪ್ರಾರಂಭವಾಗಿದೆ. ಹಿಂದೆ ಒಂದು ಯುವ ಪರಿಷತ್ ಇತ್ತು, ಅದೇನಾಯ್ತು, ಒಂದು 7 ಜನಕ್ಕಷ್ಟೇ ಸೀಮಿತ ಆಯ್ತು. ಅವ್ರೇನೂ ಇಲ್ಲ, ನಮ್ಮದೇ ಸಾಮ್ರಾಜ್ಯ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರು. ನಾವು ಅವ್ರಿಗೆ ಕೇಳ್ಕೊಂಡ್ವಿ, ನೀವು ಬಿಡಿ, ನಾವೇನಾದ್ರೂ ಒಂದು ಮಾಡ್ತೀವಿ ಅಂತ. ಅವ್ರು ಬಿಡೋಕೆ ರೆಡಿ ಇಲ್ಲ. ಅದರಲ್ಲಿ ಎಲ್ಲ ದೊಡ್ಡವರೇ ಇದ್ದಾರೆ. ಅವ್ರು ಏನು ಅಂದರೆ ಹೆಸರಿಗಷ್ಟೇ ಬೇಕು ಯುವ ಪರಿಷತ್ತು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ನಾವು ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಯುವ ಪರಿಷತ್ತನ್ನು ನಾವು ರಿಜಿಸ್ಟರ್ ಮಾಡಿಸಿದ್ವಿ. ರಿಜಿಸ್ಟರ್ ಮಾಡಿಸಾದ್ಮೇಲೆ ನಾವೆಲ್ಲ ಕೂತು ಮಾತಾಡೋದು ಅದೇನೆ, ತಾಲೂಕಿಂದ ಹೋಬಳಿ ಮಟ್ಟಕ್ಕೆ ಹೋಗಬೇಕು, ಹೋಬಳಿಯಿಂದ ಗ್ರಾಮದ ಮಟ್ಟಕ್ಕೆ ಹೋಗಿ ಮತ್ತೆ ಯುವಕ ಸಂಘನ ಚಾಲ್ತಿಗೆ ತರಬೇಕು. ಮತ್ತೆ ಅಣ್ಣವ್ರಿಗೆ ಗೊತ್ತು, ಯುವಜನ ಮೇಳಗಳು ಒಳ್ಳೆ ಹಬ್ಬ ನಡೆದಂಗೆ ನಡೀತಿದ್ದು. ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟಕ್ಕಂಟು ಯುವಜನ ಮೇಳಗಳು ನಡೀತಿದ್ದು. ಇವತ್ತು ಸರ್ಕಾರ ಏನು ಮಾಡ್ತಾರೆ, ಎಲ್ಲನೂ ಕೂಡ ನಿಲ್ಲಿಸ್ತಾ ಬಂತು. ಗ್ರಾಮೀಣ ಕ್ರೀಡಾಕೂಟಗಳನ್ನ ಮಾಡಿದ್ರೆ ಒಂದು ಗ್ರಾಮೀಣ ಕ್ರೀಡಾಕೂಟಕ್ಕೆ 50,000 ರೂಪಾಯಿನ ಸರ್ಕಾರದಿಂದ ಕೊಡ್ತಿದ್ರು. ಗ್ರಾಮೀಣ ಕ್ರೀಡೆಗಳು ಉಳಿಬೇಕು ಅಂತ. ನಾವೆಲ್ಲ ಇದ್ದಾಗ ಆಡ್ತಿರ್ಲಿಲ್ವಾ, ಲಗೋರಿ ಆಡ್ತಿದ್ವಿ, ಜಿನ್ನಿನ ಆಟ ಆಡ್ತಿದ್ವಿ, ಬೇರೆ ಬೇರೆ ಆಟಗಳನ್ನ ಆಡ್ತಿದ್ವಿ. ಇವತ್ತೇನಾಗಿದೆ, ಕ್ರಿಕೆಟು ಬಿಟ್ರೆ ಇನ್ನೇನು ಇಲ್ಲ. ಈ ಥರದವನ್ನೆಲ್ಲ ಮತ್ತೆ ಸರ್ಕಾರದ ಗಮನವನ್ನು ಸೆಳೀಬೇಕು. ಮತ್ತೆ ಯುವ ಜನರಿಗೆ ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯುವ ಪರಿಷತ್ತು ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಏನಿಲ್ಲಿ ಸೇರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲಾ ಯುವ ಪರಿಷತ್ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಮತ್ತೆ ಇವತ್ತು ಒಂದು ಕಮಿಟಿಯನ್ನು ಆಯ್ಕೆ ಮಾಡ್ತೀವಿ, ತಾಲೂಕು ಘಟಕವನ್ನು ಆಯ್ಕೆ ಮಾಡ್ತೀವಿ. ಆ ತಾಲೂಕು ಘಟಕಕ್ಕೆ ಜವಾಬ್ದಾರಿ. ಆಮೇಲೆ ನೀವು ಅನ್ಬೋದು, ತಾಲೂಕು ಘಟಕ ಮಾಡಿಬಿಟ್ರೆ ಇವ್ರಿಗೆ ನಮ್ಗೆಲ್ಲನೂ ಹೊರೆ ಹೊರಿಸ್ಬಿಡ್ತಾರೆ ಅಂತ. ಏನಿಲ್ಲ, ತಿಂಗಳಲ್ಲಿ ಒಂದು 2 ರಿಂದ 3 ದಿನ ಒಂದು ಬಿಡುವು ಮಾಡ್ಕೊಂಡ್ರೆ ನಮ್ಮ ಜಿಲ್ಲಾ ಯುವ ಪರಿಷತ್ ಏನು ನಿಮಗೆ ಸಲಹೆ ಸಹಕಾರವನ್ನು ಕೊಡ್ತದೆ ಅದನ್ನ ರೀತಿ ನೀವು ನಡ್ಸ್ಕೊಂಡು ಹೋದ್ರೆ ನಿಮ್ಗೆ ಹೆಚ್ಚು ಹೊರೆ ಕೊಡೋದಿಲ್ಲ. ಅದಕ್ಕಾಗಿ ನಮ್ಮ ಜಿಲ್ಲಾ ಯುವ ಪರಿಷತ್ ಇರ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತೇನು ಸಭೆಯಲ್ಲಿ ನೀಡಿದಿರಿ, ನಾವು ಬೇಕಾದಷ್ಟೇ ಕರೆದಿದ್ದೀವಿ, ಎಲ್ಲರನ್ನೂ ಕರೆದಿಲ್ಲ. ಯಾಕೆಂದ್ರೆ ಒಂದು ಕಮಿಟಿಯನ್ನು ಮಾಡೋಣ. ಆ ಕಮಿಟಿ ನಿಮ್ಮ ತಾಲೂಕಲ್ಲಿ ಯಾರ್ಯಾರು ನಿಮಗೆ ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡಬೇಕು. ಯುವ ಜನರು ಈ ಬೇರೆ ದಾರಿ ದಿಕ್ಕೋದು ಬೇಡ. ಎಲ್ಲರೂ ಕೂಡ ನಮ್ಮ ಕಲೆ ಸಂಸ್ಕೃತಿ, ನಮ್ಮ ತಾಯಿನಾಡನ್ನು ಉಳಿಸುವಂಥ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯುವ ಪರಿಷತ್ ಪ್ರಾರಂಭ ಆಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಯುವ ಪರಿಷತ್ ಅಂದ್ರೆ ಏನು ಅನ್ನುವಂಥ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾವೆಲ್ಲರಿಗೂ ಅನಿಸ್ತಾ ನಾನು ಮಾತಾಡೋದು ಮುಗಿಸ್ತೀನಿ. ನಮಸ್ಕಾರ.